ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಪೇ ಮಾಡದೆ ಓಡಾಡ್ತಾ ಇದ್ದಂತಹ ಐಷಾರಾಮಿ ಕಾರೊಂದನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತೆರಿಗೆಯನ್ನ ಪಾವತಿಸದೆ ಓಡಾಡ್ತಾ ಇದ್ದಂತಹ ಐಷಾರಾಮಿ ಕಾರು 7.5 ಕೋಟಿ ಮೌಲ್ಯದ ಫೆರಾರಿ ಕಾರನ್ನ ಸೀಸ್ ಮಾಡಿದ್ದಾರೆ. 1.45 ಕೋಟಿ ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡಿದ್ದ ಮಾಲೀಕ ಲಾಲ್ಬಾಗ್ನಲ್ಲಿ ನಿನ್ನೆ ವಶಕ್ಕೆ ಪಡೆದಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಮಹಾರಾಷ್ಟ್ರದಲ್ಲಿ 20 ಲಕ್ಷ ತೆರಿಗೆ ಕಟ್ಟಿ ರಾಜ್ಯದಲ್ಲಿ ಅನಧಿಕೃತವಾಗಿ ಕಾರು ಓಡಾಟ ನಡೆಸ್ತಾ ಇತ್ತು. ಜಯನಗರದ 5ನೇ ಬ್ಲಾಕ್ ಮಾಲೀಕನ ನಿವಾಸದ ಮುಂದೆಯೇ ಕಾರನ್ನು ಸೀಸ್ ಮಾಡಿದ್ದಾರೆ. ತೆರಿಗೆ ಪಾವತಿಸದೆ ಕಾರ್ನಲ್ಲಿ ಓಡಾಟವನ್ನು ಮಾಡಲಾಗ್ತಾ ಇತ್ತು. ಈಗ ಆ ಕಾರನ್ನು ಸೀಸ್ ಮಾಡುವಂತಹ ಕೆಲಸ ಆಗಿದೆ. ರೆಡ್ ಕಲರ್ನ ಫೆರಾರಿ ಕಾರ್ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಐಷಾರಾಮಿ ಕಾರ್ ಇದು. ಇದರ ಮೇಲೆ ಟಾರ್ಪಲ್ ಹೊತ್ತಿಸಿ ಸುರಕ್ಷಿತವಾಗಿ ಇಟ್ಟಿದ್ದ ಕಾರಿನ ಓನರು ಈಗ ಕಾರನ್ನು ಐಡೆಂಟಿಫೈ ಮಾಡಿ 1.25 ಕೋಟಿ ರೂಪಾಯಿ ಟ್ಯಾಕ್ಸನ್ನು ವಂಚನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಕಾರನ್ನು ಸೀಸ್ ಮಾಡಿದ್ದಾರೆ. ಟ್ಯಾಕ್ಸನ್ನು ಕಟ್ಟಿ ನೀನು ಬೇಕಿದ್ರೆ ಕಾರನ್ನು ಬಿಡಿಸ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಹತ್ತತ್ರ 7.5 ಕೋಟಿ ಮೌಲ್ಯದ ಫೆರಾರಿ ಕಾರ್ ಇದು. ಮಹಾರಾಷ್ಟ್ರ ಮೂಲದ ಕಾರು. ಅಲ್ಲಿ 20 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಅಂಥೇಳಿ ತೆರಿಗೆ ವಂಚನೆ ಮಾಡಿಸಿ ಕಾರನ್ನು ತಂದಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ.